ಅಗೇನ್. ಸೊ ನಮಸ್ಕಾರ ನನ್ನ ಎಲ್ಲ ಕನ್ನಡ ಕುಲಕೋಟಿ ಬಾಂಧವರಿಗೆ, ನಿಮ್ಮೆಲ್ಲ ಪಾದರವಿಂದಗಳಿಗೆ ನಿಮ್ಮ ವೆಬ್ಸೈಟ್ ಟ್ರೇಡರ್ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸೊ ತುಂಬ ದಿವಸ ಆಗೋಗಿತ್ತು ವೀಡಿಯೋಗಳನ್ನ ಮಾಡ್ತಾ, ಕ್ಷಮೆ ಇರಲಿ ಅಂತ ಕೇಳ್ತಾ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಏನಪ್ಪ ವಿಷಯ, ಏನಪ್ಪ ಮಾತಾಡೋದು, ಏನಪ್ಪ ಇವತ್ತಿನ ಕಂಟೆಂಟು ಅಥವಾ ಏನಪ್ಪ ಇವತ್ತಿನ ಟಾಪಿಕ್ ಅಂತ ನೋಡೋಣ ಅಂತ ಹೋದರೆ, ಸೊ ಸುಮಾರು ದಿವಸದಿಂದ ತುಂಬ ಒಂದು ವಿಚಾರಗಳನ್ನ ತುಂಬ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಬಟ್ ಇದರಿಂದ ತುಂಬ ಜನಕ್ಕೆ ಐ ಥಿಂಕ್ ಇದು ಲಾಭ ಆಗ್ತಿದೆಯೋ ನಷ್ಟ ಆಗ್ತಿದೆಯೋ ಅದೆಲ್ಲ ತುಂಬ ಚಿಲ್ಕೊಂಡು ಮಾಡೋಣ ಅಂತ ನಾನು ವೆಯ್ಟ್ ಮಾಡ್ತಾಯಿದ್ದೆ. ಬಟ್ ಸುಮಾರು ಜನ ನನಗೆ ಡಿ ಎಮ್ ಸಹ ಮಾಡಿದರು, ಹಿಂಗೆ ಆಯಿತು, ಹಿಂಗಿದೆ. ಬಿಕಾಸ್ ನಾನು ಕೆಲವೊಂದು ವಿಚಾರಗಳಿಗೆ ತುಂಬ ಯೋಚನೆ ಮಾಡಬೇಕು. ಯಾಕೆಂದರೆ ಸುಮ್ಮನೆ ಏನೋ ಬಾಯಿಗೆ ಬಂದಂಗೆ ಏನೋ ನಮ್ಗನ್ಸಿದ್ದು ಅಥವಾ ಏನೋ ಬಾಯಿಗೆ ಬಂದಿದ್ದು ಮಾತಾಡೋಕ್ಕಾಗಲ್ಲ. ಸೊ ಸ್ವಲ್ಪ ತಿಳ್ಕೊಂಡು ವಿಚಾರಿಸ್ಕೊಂಡು ಸ್ವಲ್ಪ ಅದನ್ನೆಲ್ಲ ರಿಸರ್ಚ್ ಮಾಡಿ ಸೊ ವಿಡಿಯೋಗಳು ಮಾಡಬೇಕಾಗತ್ತೆ. ಬಿಕಾಸ್ ಏನೋ ಒಂದು ಬಾಯಿಗೆ ಏನೋ ಬರುತ್ತೆ ಅಂದರೆ ಅಡ್ಡ ಬಡ್ಡ ಮಾತಾಡೋಕ್ಕಾಗಲ್ಲ. ಸೊ ಅದೇ ರೀಸನ್ಗೋಸ್ಕರ ತುಂಬ ದಿವಸ ಚೆಕ್ ಮಾಡಿ ಏನೋ ವಿಷಯಗಳನ್ನೆಲ್ಲ ಗ್ಯಾದರ್ ಮಾಡಿ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ವಿಷಯ ಏನಪ್ಪ ಅಂತಂದರೆ, ಇದು ಆನ್ಲೈನ್ ಜಾಬ್ ಸ್ಕ್ಯಾಮ್ ಮತ್ತು ಆನ್ಲೈನ್ ಅರ್ನಿಂಗ್. ಸೊ ಏನಿದೆ ಈ ಪ್ಲಾಟ್ಫಾರ್ಮ್ಗಳಿದೆ ಇವೆಲ್ಲ ಒಂದು ರೇಂಜಿಗೆ ಆಲ್ಮೋಸ್ಟು ಎಲ್ಲ ಈ ಒಂದು ಮಿಡಲ್ ಕ್ಲಾಸ್ ಪೀಪಲ್ಸು ಮತ್ತು ಈ ಕಾಲೇಜ್ ಸ್ಟೂಡೆಂಟ್ಸ್ಗಳು ಇವ್ರನ್ನೆಲ್ಲ ಎಷ್ಟು ಚೆನ್ನಾಗಿ ಟ್ರ್ಯಾಪ್ ಮಾಡ್ತಾಯಿದ್ದಾರೆ ಅಂತಂದರೆ, ಅವ್ರಿಗೆ ಗೊತ್ತಾಗದೇ ಇರೋ ರೀತಿಯಲ್ಲಿ ಅವ್ರನ್ನ ಅದರಲ್ಲಿ ಎಳ್ಕೊತಾ ಇದ್ದಾರೆ. ಸೊ ಇದರಲ್ಲಿ ಸುಮಾರು ಥರ ಪ್ಲಾಟ್ಫಾರ್ಮ್ಗಳಿದೆ. ನೀವೆಲ್ಲ ಇನ್ಸ್ಟಾಗ್ರಾಮ್ಗಳಲ್ಲಿ ಅಥವಾ ಬೇರೆ ಯಾವುದನ್ನ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ನೋಡಿರ್ಬೋದು. ನಾನು ಟುಡೇ 50,000 ರೂಪಾಯಿ ಡ್ರಾ ಮಾಡಿದೆ, 1,00,000 ರೂಪಾಯಿ ಡ್ರಾ ಮಾಡಿದೆ ಗುರು, ಐಫೋನ್ ತೊಗೊಂಡೆ, ಏನು ಫಾರಿನ್ ಟ್ರಿಪ್ ಹೋಗಿ ಬಂದೆ, ಅದು ಮಾಡಿ ಬಂದೆ, ಇದು ಮಾಡಿದೆ, ಮನೆ ಕಟ್ಟಿಸ್ಬಿಟ್ಟಿದ್ದೀನಿ. ಸೊ ಇವೆಲ್ಲ ನೀವು ಸುಮಾರು ವೀಡಿಯೋಗಳನ್ನ ನೋಡ್ತಿರ್ಬೋದು. ನೀವು ಇದನ್ನು ಬೇಕು ಅಂತಂದರೆ ನಾನು ಫಾಲೋ ಮಾಡಿ ಅಥವಾ ಇದನ್ನು ಕಮೆಂಟ್ ಮಾಡಿ, ಶೇರ್ ಮಾಡಿ, ಅಷ್ಟು ಜನಕ್ಕೆ ಶೇರ್ ಮಾಡಿ, ಇಷ್ಟು ಜನಕ್ಕೆ ಶೇರ್ ಮಾಡಿ, ಇದು ಮಾಡಿ, ಅದು ಮಾಡಿ. ಸೊ ಇದೆಲ್ಲ ನೀವು ಪಕ್ಕಾ ನೋಡೇ ಇರ್ತೀರ. ಸುಮಾರು ಜನಕ್ಕೆ ಅನ್ಸಿರ್ಬೋದು, ಏನು ಗುರು ಇವರು ಹಿಂಗೆಲ್ಲ ಲಕ್ಸುರಿಯಸ್ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ, ಅಥವಾ ಏನು ಗುರು ಈ ರೇಂಜಿಗೆಲ್ಲ ಲೈಫ್ ಲೀಡ್ ಮಾಡ್ಬೋದಾ? ಗುರು ಒಂದು ಸಿಂಪಲ್ ಕಾನ್ಸೆಪ್ಟ್ ಹೇಳ್ತೀನಿ, ಕೇಳಿಸ್ಕೊ. ಈಸಿ ಮನಿ ಯಾವತ್ತಿದ್ರೂ ರಿಸ್ಕಿ ಆ್ಯಂಡ್ ಡೇಂಜರಸ್. ಒಂದು ಯಾವತ್ತಿದ್ರೂ ನೆನ್ಪಿಟ್ಕೊಳ್ಳಿ ಫಸ್ಟು. ಸೊ ಅವ್ರ ಪ್ರಕಾರ ಲೆಕ್ಕ ಹಾಕೊಳ್ಳೋಣಪ್ಪ. ಓಕೆ, ನಾವು ಒಂದು ಕಾಮನ್ ಮ್ಯಾನ್, ನಾನೊಬ್ಬ ಕಾಮನ್ ಮ್ಯಾನ್ ಅಂದ್ಕೊಳ್ಳೋಣ. ಓಕೆ, ನಾನೊಬ್ಬ ಕಾಮನ್ ಮ್ಯಾನ್, ನನಗೆ ಅವ್ರ ಥರ ಯೋಚನೆ ಮಾಡೋಣ. ಓಕೆನಾ? ಈಗ ನಾನು ಒಬ್ಬ ಮಿಡಲ್ ಕ್ಲಾಸ್ ಬಾಯ್ ಅಥವಾ ಒಂದು ಮಿಡಲ್ ಕ್ಲಾಸ್ ಕುಟುಂಬದ ಮಧ್ಯಮ ವರ್ಗದಿಂದ ಬಂದಿರೋನು. ನನಗೆ ಒಂದು ಒಂದು ಅರ್ನಿಂಗ್ ಅಂತ ನಾನು ಒಂದು ಎಜುಕೇಷನ್ ಕಂಪ್ಲೀಟ್ ಮಾಡಿ ನಾನೊಂದು ಕಂಪ್ನಿಗೆ ಜಾಬ್ ಸೇರಿಕೊಂಡು ನನಗೆ ತಿಂಗಳಿಗೆ ಹಬ್ಬ ಅಂದರೆ 20,000 ಅಂದ್ಕೊಳ್ಳೋಣ, ಬೇಡ 22,000 ಅಂದ್ಕೊಳ್ಳೋಣ ಗುರು, ಬೇಡ 25 ಅಂದ್ಕೊಳ್ಳೋಣ ಗುರು. ಓಕೆನಾ? ಸೊ 25,000 ನಾನೊಬ್ಬ ಅರ್ನ್ ಮಾಡ್ತಾಯಿದ್ದೀನಿ, ಒಂದು ಮಿಡಲ್ ಕ್ಲಾಸ್ ಹುಡುಗ. ಓಕೆನಾ? ಸೊ ನಾನು ಇವ್ರ ಹತ್ರ ವೀಡಿಯೋಗಳನ್ನ ನೋಡಿ, ಏನು ಗುರು ದಿಸಕ್ಕೆ 5,000 ರೂಪಾಯಿ, ದಿಸಕ್ಕೆ 10,000 ರೂಪಾಯಿ ಅಂತ ಅಂದ್ಕೊಂಡು ಅದರಲ್ಲಿ ಏನಾದರೂ ಕೈ ಹಾಕಿದೆ. ಸೊ ನನ್ನ ಜೀವನ ಹೇಗಾಗುತ್ತೆ ಅಂತಂದರೆ, ಆ ಮಿಡಲ್ ಕ್ಲಾಸ್ ಜೀವನದಿಂದ ಡೈರೆಕ್ಟ್ ರೋಡೇ ಗುರು, ಬೇರೆ ಏನೋ ಆಪ್ಷನ್ನೇ ಇಲ್ಲ ನಿನಗೆ. ನಿನ್ನ ಮೇಲಕ್ಕಂತೂ ಹೋಗಲ್ಲ, ಡೈರೆಕ್ಟಾಗಿ ರೋಡೇ. ಸೊ ದಯವಿಟ್ಟು ಅದಕ್ಕೆ ಏನಕ್ಕೆ ವಿಚಾರದ ಬಗ್ಗೆ ಇಷ್ಟೊಂದು ಡೀಪಾಗಿ ಮಾತಾಡ್ತಾ ಇದ್ದೀನಿ ಅಂತಂದರೆ, ಸುಮಾರು ಜನ ಸುಮಾರು ದುಡ್ಡು ಕಳ್ಕೊತಾ ಇದ್ದಾರೆ ಗುರು. ಏನಕ್ಕೆ ಅಂದರೆ ಆನ್ಲೈನಲ್ಲಿ ಇದೆಲ್ಲ ವೀಡಿಯೋಗಳನ್ನೆಲ್ಲ ನೋಡಿಬಿಟ್ಟು ಓಕೆ ನಾನು ಮಾಡೋಣ, ನಾನು ಇಷ್ಟೆಲ್ಲ ಅರ್ನ್ ಮಾಡ್ಬೋದು, ನನ್ನ ಫ್ಯಾಮಿಲಿ ಪ್ರಾಬ್ಲಮ್ನೆಲ್ಲ ಕ್ಲಿಯರ್ ಮಾಡ್ಕೊಬೋದು, ಅಥವಾ ಈ ಥರದ್ದೆಲ್ಲ ಸಾಕು, ನಾನು ಲಕ್ಸುರಿಯಸ್ ಲೈಫ್ ಲೀಡ್ ಮಾಡ್ಬೋದು. ಸೊ ಇದೆಲ್ಲ ಈ ಯೂತ್ಸ್ಗಳು ಏನು ಕಾಲೇಜ್ ಸ್ಟೂಡೆಂಟ್ಸ್ಗಳಿದ್ದಾರೆ, ಇವ್ರುಗಳೆಲ್ಲ ತುಂಬ ಬೇಗ ಅಟ್ರ್ಯಾಕ್ಟ್ ಆಗ್ತಾ ಇದ್ದಾರೆ. ಬಿಕಾಸ್ ಬೈಕ್ಗಳು ತೊಗೊಬೋದು, ಫ್ಯಾಮಿಲಿಲಿ ಯಾರಿಗೂ ಡಿಪೆಂಡ್ ಆಗಿರೋಕ್ಕಾಗಲ್ಲ, ಅದು ಇದು ಗುರು ಎಲ್ಲ ಬೋಗಸು ಗುರು, ಏನೂ ಪ್ರಯೋಜನ ಆಗಲ್ಲ. ಸಿಂಪಲಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಆಯಿತಾ? ಸೊ ಇವರು ನಿಮ್ಮನ್ನು ಸ್ಕ್ಯಾಮ್ ಮಾಡೋದು ಯಾವ ಥರ, ನಿಮಗೆ ಪ್ರೂಫ್ಗಳನ್ನ ತೋರಿಸ್ತಾರೆ. ನೋಡಿ ಗುರು, ನನಗೆ ಇಷ್ಟು ಅಮೌಂಟ್ ಬಂತು, ನಾನು ಹಿಂಗೆ ಮಾಡಿದೆ. ಸೊ ಇದೆಲ್ಲ ಏನಂತಂದರೆ ಇದು ಮನಿ ಟ್ರ್ಯಾಪ್ ಸ್ಕ್ಯಾಮ್ಗಳಿವೆಲ್ಲ. ಓಕೆನಾ? ಒಂದು ಚೈನ್ ಲಿಂಕ್ ಸ್ಕ್ಯಾಮ್ ಆಗುತ್ತೆ, ಇನ್ನೊಂದು ಮನಿ ಟ್ರ್ಯಾಪ್ ಸ್ಕ್ಯಾಮ್ ಆಗುತ್ತೆ. ಕೆಲವ್ರು ಏನು ಮಾಡ್ತಾರೆ, ನಿಮಗೆ ಅಷ್ಟು ಈ ಕೋರ್ಸ್ ಮಾಡ್ಕೊಳ್ಳಿ, ನಿಮಗೆ ಅಷ್ಟು ದುಡ್ಡು ಅರ್ನ್ ಮಾಡ್ಬೋದು, ಇಷ್ಟು ಅರ್ನ್ ಮಾಡ್ಬೋದು. ಗುರು ಒಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ, ಅವೆಲ್ಲ ನಿಮಗೆ ಫ್ರೀಯಾಗೇ ಸಿಗ್ತವೆ ಗುರು. ಸೀರಿಯಸ್ ಆಗಿ ಹೇಳಬೇಕು ಅಂದರೆ ಫ್ರೀಯಾಗೇ ಸಿಗ್ತವೆ. ಎಜುಕೇಷನಲ್ ಪರ್ಪಸ್ ಅಂತ ಮಾಡೋವಂಥ ವೀಡಿಯೋಗಳು ನಿಮಗೆ ಯೂಟ್ಯೂಬಲ್ಲಾಗಿರ್ಬೋದು, ಸುಮಾರು ಕಡೆ ನಿಮಗೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಅಥವಾ ಫ್ರೀಯಾಗೇ ಪಬ್ಲಿಷ್ ಮಾಡ್ತಾ ಇದ್ದಾರೆ. ಅದನ್ನು ನೋಡಿ
ನಿಮಗೆ ಒಂದು ಬೇಸಿಕ್ ನಾಲೆಡ್ಜ್ ಸಿಗುತ್ತೆ, ಐಡಿಯಾ ಬರುತ್ತೆ. ಅದು ಬಿಟ್ಬಿಟ್ಟು ಇವರೇನೋ ಕೋರ್ಸು, ಆ ಕೋರ್ಸ್ ತೊಗೊಂಡು ಸೀರಿಯಸ್ ಆಗಿ ಹೇಳ್ತೀನಿ ಗುರು, ಒಂದು ರೂಪಾಯಿ ನಿಮ್ಮ ಕೈಲಿ ದುಡಿಯೋಕ್ಕಾಗಲ್ಲ. 100% ಬರ್ಕೊಡ್ತೀನಿ ಬೇಕಾದ್ರೆ. ಏನಕ್ಕೆ ಅಂತ ಹೇಳ್ತೀನಿ, ಯಾಕೆಂದರೆ ಅವ್ರು ಕೊಡುವಂಥ ಕೋರ್ಸ್ಗಳಲ್ಲಿ ನೀವು ಪರ್ಚೇಸ್ ಮಾಡಿ ಬೈ ಮಾಡ್ತೀರಾ. ನೀವು ಬೈ ಮಾಡಿದ್ಮೇಲೆ ಅದರಲ್ಲಿ ಅವರು ಅದನ್ನು ನಿಮ್ಮನ್ನು ಆ ಕೋರ್ಸ್ನ ಮಾಡೋದಕ್ಕೆ ಬಿಡಲ್ಲ. ಅವ್ರೇನು ಮಾಡ್ತಾರೆ, ಆ ಕೋರ್ಸ್ನ ನಿಮಗೆ ಮತ್ತೆ ಇನ್ನೊಬ್ಬರಿಗೆ ಸೇಲ್ ಮಾಡೋದಕ್ಕೆ, ಪ್ರಮೋಟಿಂಗ್ ಮಾಡೋದಕ್ಕೋಸ್ಕರ ನಿಮ್ಮನ್ನು ಯೂಸ್ ಮಾಡ್ಕೊತಾರೆ. ಬಿಟ್ಟರೆ ನಿಮಗೆ ಅದರಿಂದ ಯಾವುದೇ ಕಾರಣಕ್ಕೂ ಅರ್ನ್ ಆಗಲ್ಲ. ಸೊ ಇದೊಂಥರ ಏನಂದರೆ ಚೈನ್ ಲಿಂಕ್ ಟ್ರ್ಯಾಪ್ ಥರ ಇದು, ಓಕೆನಾ. ಇಂಡಿಯಾದಲ್ಲಿ ಇದು ಆ್ಯಕ್ಚುಲಿ ಬ್ಯಾನ್ ಆಗಿದೆ. ಆದರೂ ಸಹ ಈ ನನ್ನ ಮಕ್ಕಳು ಬೇರೆ ಬೇರೆ ಹೆಸರುಗಳಲ್ಲಿ, ಬೇರೆ ಬೇರೆ ವಿಧಾನದಲ್ಲಿ ಇದನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಈಗ ನಾನು ಒಂದು ಕೋರ್ಸ್ನ ಪರ್ಚೇಸ್ ಮಾಡಿದೆ, ಫಾರ್ ಎಕ್ಸಾಂಪಲ್ ಒಂದು 5,000 ಕೊಟ್ಟು ಒಂದು ಪರ್ಚೇಸ್ ಮಾಡಿದೆ ಅಂತ ಅಂದ್ಕೊಳ್ಳೋಣ. ಸೊ ಆ ಕೋರ್ಸ್ ತೊಗೊಂಡು ನಾನು ಅದನ್ನೆಲ್ಲ ಅದೆಲ್ಲ ತಲೆ ತುಂಬಿಕೊಂಡು ಅದೆಲ್ಲ ಮಾಡೋ ರೇಂಜಿಗೆ ಏನೂ ಆಗಲ್ಲ. ಅಷ್ಟು ಗ್ಯಾಪ್ ಮಧ್ಯದಲ್ಲಿ ಇನ್ನೊಂದು ಆಫರ್ ಕೊಡ್ತಾರೆ ನಿಮಗೆ. ಏನಂತ, ಓಕೆ ಇದನ್ನು ನಿಮ್ಮ ಫ್ರೆಂಡನ್ಗೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ನ ಇದು ಮಾಡಿಸಿ, ನಿಮ್ಗಿಷ್ಟು ಕಮಿಷನ್ ಕೊಡ್ತೀವಿ. ಅವ್ರನ್ನ ಶೇರ್ ಮಾಡಿದ್ರೆ ನಿಮ್ಗಿಷ್ಟು ಕಮಿಷನ್ ಕೊಡ್ತೀವಿ. ಇದೊಂಥರ ಹೆಂಗೆ ಅಂದರೆ, ನೀವು ಒಂಥರ ಆಲದ ಮರ ಥರ ನೀವು ಹಂಗೆ ಜಾಯಿನ್ ಮಾಡ್ತಾ ನೀವು ದೊಡ್ಡ ಆಲದ ಮರ ಥರ ಬೆಳಿತೀರಾ. ನಿಮ್ಮ ಬೇರ್ಗಳು ಇವರೆಲ್ಲ, ನಿಮ್ಮ ಯಾರು ಜಾಯಿನ್ಗಳು ಮಾಡಿಸ್ತೀರ ಅವರೆಲ್ಲ ನಿಮ್ಮ ಬೇರ್ಗಳಿದ್ದಂಗೆ, ಅವರೆಲ್ಲ ದುಡಿಯೋದು ನಿಮಗೆ ಇನ್ಕಮ್ ಬರ್ತಾ ಇರುತ್ತೆ. ಸೊ ಇದು ನಿಮ್ಮನ್ನು ಕಂಪ್ಲೀಟ್ ಮೈಂಡ್ ವಾಶ್ ಮಾಡಿಬಿಡ್ತಾರೆ. ಸೊ ದಯವಿಟ್ಟು, ಮತ್ತು ಇನ್ನೊಂದು ಇವರು ಕೊಡುವಂಥ ಟಾಸ್ಕ್ಗಳು ಅಷ್ಟೇ, ನಾಟ್ ಈವನ್ ಸಿಂಗಲ್ ಕೇಸ್. ಮತ್ತು ಇನ್ನೊಂದೇನು ಅಂದರೆ, ಇದರಲ್ಲಿ ಲೀಗಲ್ ಪ್ರೊಸೀಜರ್ ಕೂಡ ಮಾಡ್ತಾರೆ ನಿಮ್ಮ ಮೇಲೆ. ನೀವು ಅವ್ರ ಕಡೆಯಿಂದ ಯಾವುದೇ ರೀತಿಯ ಪಾರ್ಟ್ ಟೈಮ್ ಜಾಬ್ ಆಗಿರ್ಬೋದು ಅಥವಾ ವರ್ಕ್ ಫ್ರಮ್ ಹೋಮು, ಯಾವುದೇ ಥರ ಏನೇ ಪ್ರಾಜೆಕ್ಟ್ಗಳನ್ನ ನೀವು ತೊಗೊಂಡ್ರು, ವಿತಿನ್ ಎ ಡೇಟಲ್ಲಿ ನೀವು ಅದನ್ನು ಸಬ್ಮಿಟ್ ಮಾಡಿಲ್ಲ ಅಥವಾ ಮಾಡೋಕ್ಕಾಗಿಲ್ಲ ಅಂದರೆ ಅವರು ನಿಮ್ಮ ವಿರುದ್ಧ ಲೀಗಲ್ ಆಗಿ ಸಹ ಹೋಗ್ಬೋದು. ಸೊ ಇದನ್ನೆಲ್ಲ ನಿಮ್ಮನ್ನು ಯಾವ ರೀತಿ ಬ್ಲಾಕ್ ಮೇಲ್ ಮಾಡ್ತಾರೆ ಅಂದರೆ, ನೀವು ಓಕೆ ಲೀಗಲ್ಲು ನೋಟಿಸು ಗುರು, ತಲೆನೇ ಕೆಡ್ಸ್ಕೊಬೇಡಿ ಗುರು. ಇದು ಯಾವುದಕ್ಕೆ ಆಗಲಿ ಲೀಗಲ್ ನೋಟಿಸ್ ಬಂದರೂ ಸಹ ನೀವು ಯಾವುದಕ್ಕೂ ತಲೆ ಕೆಡ್ಸ್ಕೊಬೇಡಿ. ಅಂದರೆ ನಾನು ಇದರಲ್ಲಿ ಯಾರು ಆಲ್ರೆಡಿ ಇನ್ವಾಲ್ವ್ ಆಗಿದ್ದೀರಾ ಅವ್ರಿಗೋಸ್ಕರ ಹೇಳ್ತಾ ಇರೋದು. ಸೊ ದಯವಿಟ್ಟು ಈ ಥರದ್ದೆಲ್ಲ ಲೀಗಲಾಗಿ ನಿಮಗೆ ಎದುರಿಸೋದಕ್ಕೆ ಅಥವಾ ಲೀಗಲಾಗಿ ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ, ಸೊ ಇದೆಲ್ಲ ಮಾಡ್ತಾರೆ. ಸೊ ದಯವಿಟ್ಟು ನಾನು ಹೇಳೋದಿಷ್ಟೇ ಗುರು, ಜೀವನದಲ್ಲಿ ನಿಮ್ಮ ಟ್ಯಾಲೆಂಟ್ ಏನಿದೆ ಅದನ್ನು ಉಪಯೋಗಿಸ್ಕೊಂಡು ಜೀವನದಲ್ಲಿ ಸಂಪಾದನೆ ಮಾಡೋದನ್ನ ಕಲೀರಿ. ಓದೋ ಟೈಮಲ್ಲಿ ಚೆನ್ನಾಗಿ ಎಜುಕೇಷನ್ ಮಾಡಿ. ಈ ಥರ ದುಡ್ಡಿನಿಂದ ಹೋದರೆ ಯಾವತ್ತಿದ್ರೂ ಜೀವನ ಆಗಲ್ಲ. ಅಂದರೆ ಒಳ್ಳೆ ರೀತಿಯ ಸಂಪಾದನೆ ನಿಮ್ಮ ಜೀವನನ ಕಾಯುತ್ತೆ ಹೊರತು ಈ ಥರ ಅಡ್ಡದಾರಿಯ ಸಂಪಾದನೆ ಯಾವತ್ತೂ ನಿಮ್ಮ ಜೀವನನ ಕಾಪಾಡಲ್ಲ. ಹೇಳೋದಿಷ್ಟೇ, ಯಾರೂ ಆಗಲಿ ಈ ಥರ ಆನ್ಲೈನ್ ಸ್ಕ್ಯಾಮ್ ಅಥವಾ ಆನ್ಲೈನ್ ಜಾಬು ತುಂಬ ಯೋಚನೆ ಮಾಡಿ. ಎಲ್ಲರೂ ಹೇಳ್ತಾರೆ ಗುರು ಗೌರ್ಮೆಂಟ್ ಸರ್ಟಿಫೈಡು, ಆ ಸರ್ಟಿಫೈಡ್ ಈ ಸರ್ಟಿಫೈಡ್ ಅಂತ. ಖಂಡಿತ ಎಲ್ಲ ಫೇಕು. ಬಿಕಾಸ್ ಅವರೆಲ್ಲ ಹೇಳ್ಕೊಳ್ತಾರೆ ಹೊರತು ಅವ್ರ ಹತ್ರ ಯಾವುದೇ ಥರ ಪ್ರೂಫ್ಗಳಿರಲ್ಲ. ನೀವು ಪ್ರತಿಯೊಂದು ಗೌರ್ಮೆಂಟಲ್ ಪೋರ್ಟಲ್ಗಳಿಗೆ ವೆಬ್ಸೈಟ್ಗಳಿದ್ದಾವೆ, ಅದರಲ್ಲಿ ಅವ್ರು ಕೊಡೋವಂಥ ಸರ್ಟಿಫಿಕೇಟ್ಗಳನ್ನ ನೀವು ಹೋಗಿ ಚೆಕ್ ಮಾಡಿ ನೋಡಿ. ರಿಜಿಸ್ಟರ್ ಆಗಿರೋದೇ ಯಾವುದೋ ಹೆಸರಲ್ಲಿ ಏನತ್ರಲ್ಲೋ ರಿಜಿಸ್ಟರ್ ಆಗಿರ್ತವೆ. ಅಂಥ ಸರ್ಟಿಫಿಕೇಟ್ಗಳಿಗೆ ಇವರು ಮಾರ್ಕ್ ಮಾಡಿಬಿಟ್ಟು ನೇಮ್ಗಳನ್ನ ಚೇಂಜ್ ಮಾಡಿಕೊಂಡು ಈ ಥರ ಎಲ್ಲ ಸ್ಕ್ಯಾಮ್ ಮಾಡ್ತಾರೆ ಗುರು. ದಯವಿಟ್ಟು ಹೇಳೋದಿಷ್ಟೇ. ಸೊ ದಯವಿಟ್ಟು ಒಂದೊಳ್ಳೆ ಎಜುಕೇಷನ್ ಕಂಪ್ಲೀಟ್ ಮಾಡಿಕೊಂಡು ಒಂದೊಳ್ಳೆ ಕಂಪ್ನಿಯಲ್ಲಿ ಜಾಬ್ ಮಾಡಿ, ನಿಮ್ಮ ಕೆಲಸನ ನಿಯತ್ತಿಂದ ಮಾಡಿ. ಖಂಡಿತ ಏಳಿಗೆ ಅನ್ನೋದು ಸಿಗುತ್ತೆ, ಜೀವನದಲ್ಲಿ ಬೆಳವಣಿಗೆ ಅನ್ನೋದು ಖಂಡಿತ ಆಗುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋದಿಂದ ನಿಮ್ಗೇನಾದರೂ ಒಂದು ಸ್ವಲ್ಪ ಲೈಫಲ್ಲಿ ಏನಾದರೂ ಬದಲಾವಣೆ ಆಗಬೇಕು ಅಥವಾ ಬದಲಾವಣೆ ಆಗುತ್ತೆ ಅನ್ನೋದೊಂದು ನಿಮ್ಮದು ಏನಾದ್ರು ಓಪ್ಸ್ ಬಂದಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಒಳ್ಳೊಳ್ಳೆ ವೀಡಿಯೋಗಳನ್ನ ಕಂಟೆಂಟ್ಗಳನ್ನ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ನಿಮ್ಮ ಫ್ರೆಂಡ್ಸ್ಗಳಿಗೆ ಇದೆಲ್ಲ ಶೇರ್ ಮಾಡಿ, ಒಂದು ಗುಡ್ ಅವೇರ್ನೆಸ್ನ ಕ್ರಿಯೇಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸೈನಿಂಗ್ ಆಫ್ FZ Raider. ಥ್ಯಾಂಕ್ ಯು ಸೋ ಮಚ್.